ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡುಗೆಯಲ್ಲಿ ಬಂದು ನಾನು ಇವತ್ತು ಉದ್ದಿನವಡೆ ಮಾಡ್ತಾ ಇದ್ದೀನಿ. ಉದ್ದಿನವಡೆ ಬಂದ್ಬಿಟ್ಟು ಪೊಂಗಲ್ಗೆ, ಇಡ್ಲಿಗೆ, ಚಿತ್ರಾನ್ನಕ್ಕೆ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತು ಹಬ್ಬಗಳೆಲ್ಲ ಹರಿದಿನಗಳಲ್ಲಿ ನಾವು ಮಾಡ್ಕೊಳ್ಳೋದು ಹೇಗೆ ಅಂತ, ಪರ್ಫೆಕ್ಟಾಗಿ ಉದ್ದಿನವಡೆ ಮಾಡೋದು ಹೇಗೆ ಅಂತ ನಾನು ನೋಡ್ಕೊಳ್ಳಿ. ಈಗ ನೋಡಿ, ಇವಾಗ ಉದ್ದಿನವಡೆ ಮಾಡೋದಕ್ಕೆ ನಾನು 1/4 kg ಉದ್ದಿನಬೇಳೆ ತೊಗೊಂಡಿದ್ದೀನಿ. 1 ಇಡೀ ದೋಸೆ ಅಕ್ಕಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡು 3-4 ಸರಿ ತೊಳ್ಕೊಂಡು ನಾನು ಇವಾಗ ನೆನೆಸ್ತಾ ಇದ್ದೀನಿ. ಇದನ್ನು ಒಂದು 6 ಗಂಟೆಗಳ ಕಾಲ ನೆನೆಯಕ್ಕೆ ಬಿಡೋಣ. ನೆನೆಯಕ್ಕೆ ಬಿಟ್ಟ ಮೇಲೆ ಒಂದು 6 ಗಂಟೆಗಳ ಆದಮೇಲೆ ನೋಡಿ, ಇವಾಗ ನಾನು ಗ್ರೈಂಡ್ರಿಗೆ ಒಂದು 6-7 ಹಸಿಮೆಣ್ಸಿನ್ಕಾಯನ್ನ ಸಣ್ಣದಾಗಿ ಪೊಡಿಯಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಕಿದ್ಮೇಲೆ ಉದ್ದಿನಬೇಳೆನ ಸ್ವಲ್ಪನೇ ಹಾಕ್ಕೊಂಡು ಗ್ರೈಂಡ್ರಿಗೆ ರುಬ್ಕೊಳ್ತಾ ಇದ್ದೀನಿ. ನಿಮಗೂ ಹಸಿಮೆಣ್ಸಿನ್ಕಾಯಿ ಗ್ರೈಂಡ್ರಿಗೆ ಹಾಕೋದು ಬೇಡ ಅಂದರೆ ಸಣ್ಣದಾಗಿ ಪೊಡಿಯಾಗಿ ಕೂಡ ಕಟ್ ಮಾಡಿ ಹಾಕೋಬೋದು. ಚಿಕ್ಕ ಮಕ್ಕಳಿರೋರಾದರೆ ಹಿಂಗೆ ರುಬ್ಬಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ರುಬ್ಬಿ ಹಾಕೊಳ್ಳುವಾಗ ಬೇರೆ ಟೇಸ್ಟ್ ಇರುತ್ತೆ, ಕಟ್ ಮಾಡಿ ಹಾಕುವಾಗ ಬೇರೆ ಟೇಸ್ಟ್ ಇರುತ್ತೆ. ಎಲ್ಲ ಆಯ್ದು ಪಕ್ಕಕ್ಕೆ ಹಾಕ್ಕೊಳ್ತಿದ್ರೆ ಮತ್ತು ಒಂದೇ ಸಾರಿ ತಿನ್ನೋದಕ್ಕೆ ಉದ್ದಿನವಡೆ ಹಂಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಮತ್ತು ನೋಡಿ, ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಬಬೇಕು, ಒಂದೇ ಸರಿ ನೀರು ಹಾಕಬಾರ್ದು. ನಾವು ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಬೇಕಾದ್ರೆ ಚೆನ್ನಾಗಿ ಬರುತ್ತೆ. ಮತ್ತು ಮಿಕ್ಸಿಗೂ ಗ್ರೈಂಡ್ರಿಗೂ ಏನು ವ್ಯತ್ಯಾಸ ಅಂದರೆ, ಮಿಕ್ಸಿಲಿ ನಾವು ಎಷ್ಟು ಬೇಳೆ ಹಾಕಿರ್ತೀವೋ ಅಷ್ಟೇ ಹಸಿಟ್ಟು ಬರುತ್ತೆ. ಗ್ರೈಂಡ್ರಲ್ಲಾದರೆ ಒಂದು 6-7 ವಡೆ ಜಾಸ್ತಿನೇ ಬರುತ್ತೆ. ಮತ್ತು ಇಡ್ಲಿ ಆಗಲಿ ಉದ್ದಿನ ವಡೆ ಆಗಲಿ ಚೆನ್ನಾಗಿ ನಾವು ಗ್ರೈಂಡ್ರಲ್ಲಿ ರುಬ್ಬಿದಾಗ ಚೆನ್ನಾಗಿ ಹಸಿಟ್ಟು ಉಬ್ಬಿ ಬಂದಾಗ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಗ್ರೈಂಡ್ರಲ್ಲಿ ರುಬ್ಬಿರೋದು ಹೇಗೆ ಉಬ್ತಾ ಇದೆ ಅಂತ ನೋಡಿ. ನಾನು ನೀರು ಹಾಕಿದಷ್ಟು ಚೆನ್ನಾಗಿ ಉಬ್ಕೊಂಡು ಬರುತ್ತೆ. ಇವಾಗ ಉಬ್ಬಿರೋದು ಹೇಗೆ ಅಂತ ನಾನು ತೋರಿಸ್ತೀನಿ ನೋಡಿ. ಇವಾಗ ಗ್ರೈಂಡ್ರಲ್ಲಿ ಚೆನ್ನಾಗಿ ರುಬ್ಕೊಬೇಕು. ನಾವು ಹೇಗೆ ಅನಿಸುತ್ತೆ ಅಂದರೆ ಬೆಣ್ಣೆ ಥರ ರುಬ್ಕೋಬೇಕಾಗುತ್ತೆ. ನೋಡಿ, ಇವಾಗ ಹೇಗಿದೆ ಅಂತೇಳಿ ನಾವು ಇವಾಗ ನೀರಲ್ಲಿ ಹಾಕಿ ತೋರಿಸ್ತೀನಿ ನೋಡಿ. ಉದ್ದಿನಬೇಳೆ ಚೆನ್ನಾಗಿದ್ರೆ ನೋಡಿ, ಈ ಥರ ಹಸಿಟ್ಟು ನೀರಲ್ಲಿ ಹಾಕಿದ ತಕ್ಷಣ ಮೇಲೆ ತೇಲುತ್ತೆ. ಬೆಣ್ಣೆ ಯಾವ ಥರ ತೇಲುತ್ತೆ ಆ ಥರ ತೇಲುತ್ತೆ. ಹಾಕಿದ ತಕ್ಷಣ ನೋಡಿ, ಇವಾಗ ಇದನ್ನು ಗ್ರೈಂಡ್ರ್ ಒಂದು ಬೌಲಿಗೆ ತೊಗೊಳ್ತಾ ಇದ್ದೀನಿ ನಾನು. ಬೌಲಿಗೆ ತೊಗೊಂಡಾಗಿದ್ಮೇಲೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಒಂದು ಅರ್ಧ ಇಂಚು ಶುಂಠಿನ ತುರಿದು ಹಾಕ್ಕೊಂಡಿದ್ದೀನಿ. ಒಂದು 1/4 ಸ್ಪೂನು ಇಂಗು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನು ಮೆಣಸು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಯಾವ ಅದಕ್ಕೆ ಅಂತ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗೆ ಮಿಕ್ಸ್ ಮಾಡ್ಕೋಬೇಕು. ತುಂಬ ತೆಳ್ಳಗೆ ಹಾಕ್ಬಿಟ್ರೆ ವಡೆ ಎಲ್ಲ ನೀರು ಕುಡಿದ್ಬಿಡುತ್ತೆ. ತುಂಬ ಗಟ್ಟಿಯಾಗಿ ಹಾಕ್ಬಿಟ್ರೆ ಗಟ್ಟಿ ಬಂದ್ಬಿಡುತ್ತೆ, ಒಳಗಡೆ ಬೇಯೋದಿಲ್ಲ. ಹಂಗಾಗಿ ನಾವು ಮೀಡಿಯಮ್ ಆಗಿ ನೋಡಿ ಈ ಥರ ಹಾಕ್ಕೋಬೇಕಾಗುತ್ತೆ. ಈ ಥರ ಹೋಲ್ ಮಾಡಿಕೊಂಡು ನಾವು ಎಣ್ಣೆಲಿ ಮೀಡಿಯಮ್ ಆಗಿ ಕಾಯಬೇಕು. ಎಣ್ಣೆ ತುಂಬ ಕಾಯಿಸ್ಬಿಡ್ಬಾರ್ದು. ಮತ್ತು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡೆ ಮಾಡಬೇಕು. ಒಂದೇ ಉರಿನಲ್ಲಿ ಇಟ್ಕೊಂಡು ಮಾಡಬೇಕಾಗುತ್ತೆ. ಹೈ ಸ್ಲೋ ಮಾಡಬಾರ್ದು. ನೋಡಿ, ಇವಾಗ ಉದ್ದಿನವಡೆನ ಹಾಕಿದಾಗ ನೋಡಿ ಒಳಗಡೆ ಹೋಗಿ ಸ್ವಲ್ಪ ಎಣ್ಣೆ ಬೇಯಬೇಕು, ನೊರೆ ಬರಬೇಕು ಅಷ್ಟೇನೆ. ಈ ಥರ ಎಣ್ಣೆ ಕಾಯಿಸ್ಕೋಬೇಕಾಗುತ್ತೆ, ತುಂಬ ಕಾಯಿಸ್ಕೋಬಾರ್ದು. ತುಂಬ ಎಣ್ಣೆ ಕಾದ್ಬಿಟ್ರೆ ಏನಾಗುತ್ತೆ ಅಂತಂದರೆ ಅದು ಮೇಲೆ ಬೇಯುತ್ತೆ, ಒಳಗಡೆ ಬೇಯೋದಿಲ್ಲ, ಹಸಿಟ್ಟು ಹಂಗಂಗೆ ಇರುತ್ತೆ. ಹಂಗಾಗಿ ವಡೆನ ಹಾಕಿದ ತಕ್ಷಣ ನಾವು ತೆಗೆದ್ಬಿಡ್ಬಾರ್ದು, ಬಾಣಲಿಗೆ ಕಚ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಒಂದು 2 ನಿಮಿಷ ಬಿಟ್ಟು ನಾವು ತೆಗೆದಾಗ ನೋಡಿ ಈ ಥರ ಮೇಲೆ ಬರುತ್ತೆ ವಡೆ. ಹಿಂಗೆ ತಿರ್ಗಿಸ್ಕೊಂಡು ಮಾಡಬೇಕಾಗುತ್ತೆ. ಹಾಕಿದ ತಕ್ಷಣ ಯಾವುದೇ ಕಾರಣಕ್ಕೂ ತೆಗಿಬಾರ್ದು. ಮತ್ತು ತಿರ್ಗಿಸ್ಕೊಂಡು ಮಾಡಬೇಕಾಗುತ್ತೆ. ತಿರ್ಗಿಸ್ಕೊಂಡಿಲ್ಲ ಅಂತಂದರೆ ಒಂದು ಕಡೆ ಬೇಯುತ್ತೆ, ಇಲ್ಲಾಂದರೆ ಒಂದು ಕಡೆ ಬೇಯೋದಿಲ್ಲ. ಹಂಗಾಗಿ ನಾವು ತಿರ್ಗಿಸ್ಕೊಬೇಕಾಗುತ್ತೆ. ನಾನು ತಿರ್ಗಿಸ್ಕೊಂಡು ನಿಮ್ಗೆ ನೋಡಿ, ಈ ವಡೆನ ಯಾವಾಗಲೂ ಉದ್ದಿನ ವಡೆನ ನಾವು ಫಸ್ಟು ಒಂದು ಅರ್ಧ ಬೆಂದಾದ್ಮೇಲೆ ನಾವು ತೆಗೆದ್ಬಿಡ್ಬೇಕು. ತೆಗೆದು ಒಂದು 5 ನಿಮಿಷ ಆದಮೇಲೆ ಎಣ್ಣೆ ಎಲ್ಲ ಸೋರ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಮತ್ತೆ ಇನ್ನೊಂದು ಸಾರಿ ನಾವು ಎಣ್ಣೆಗೆ ಹಾಕ್ಕೊಳ್ಳೋಣ. ಎಣ್ಣೆಗೆ ಹಾಕ್ಕೊಂಡು ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಂಡಾಗ ಕರೆಕ್ಟಾಗಿ ವಡೆ ಬೇಯುತ್ತೆ. ಇಲ್ಲಾಂತಂದರೆ ನಾವು ಒಂದೇ ಸರಿ ಬೇಯಿಸ್ಕೋಬೇಕಂತಂದರೆ ವಡೆ ಬೇಯೋದಿಲ್ಲ ಸರಿಯಾಗಿ, ಮೇಲೆ ಕಲರ್ ಆಗುತ್ತೆ ಹೊರತು ಒಳಗಡೆ ಬೇಯೋದಿಲ್ಲ. ಹಾಗಾಗಿ ಎಲ್ಲ ಒಂದೇ ಸಮಕ್ಕೆ ಒಂದೇ ಥರ ಕಲರ್ ಬರುತ್ತೆ. ನೋಡಿ, ಇವಾಗ ವಡೆ ರೆಡಿಯಾಗಿದೆ. ನೀವು ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತೇಳಿ ಮನೇಲಿ ನೋಡಿ ಹೇಗೆ ಅನ್ನಿಸ್ತು ಅಂತ ಮಾಡಿ ನೋಡಿ. ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.